ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನು ಸುತ್ತಮುತ್ತ ಕುಗ್ರಾಮಗಳೇನಿದೆ, ಸೊ ಅಲ್ಲಿನ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ಶಾಲಾ ಪರಿಕರಗಳನ್ನು ವಿತರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಸಹ ಮಾಡ್ತಾಯಿದ್ದೀವಿ. ಸೊ ಅದರಂತೆ ಈ ವರ್ಷ ವಿಶೇಷ ಏನಪ್ಪ ಅಂದರೆ, ನಮ್ಮ ಸ್ನೇಹಿತರು ಬಾಲು, ನಮ್ಮ ಕೌದಳ್ಳಿಯವರು. ಸೊ ಏನಾಗುತ್ತೆ, ನಾನು ಮೈಸೂರಿಂದ ಮೆಟ್ರಲ್ನ ಹಾಕ್ಕೊಂಡು ಕಷ್ಟಪಟ್ಟು ಅಲ್ಲಿಂದ ಎತ್ಕೊಂಡು ಬಂದು ತಗೊಂಬಂದು ಇಲ್ಲಿ ಸಾಗಿಸೋಗಂಟ ನನಗೆ ನರಕವೇ ನರಕ, ಸತ್ತು ಬದುಕದಂಗೆ ಆಯ್ತಿತ್ತು, ಅಷ್ಟು ಕಷ್ಟಪಡ್ತಿದೆ. ಸೊ ತದನಂತರ ನಮ್ಮ ಸ್ನೇಹಿತರಿಗೆ ಹೇಳ್ತೀನಿ, ಬ್ರದರ್ ಹಿಂಗೆ ಆಗ್ಬಿಟ್ಟದೆ, ಮಕ್ಳಿಗೆ ಒಂದು 4 ಕಾಸು ಉಳಿಸ್ಬೇಕು, ಆ ಒಂದು ನಿಟ್ಟಿನಲ್ಲಿ ನಾನು ಮೆಟ್ರಿಯಲ್ ತರಿಸ್ಬೇಕು, ಒಂದು ಹೋಲ್ಸೇಲಾಗೆ ಮೆಟ್ರಿಯಲ್ಗಳು ಸಿಗ್ತಾಯಿಲ್ಲ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇವರು ಎಷ್ಟಕ್ಕೆ ಹಾಕ್ಸ್ತೀಯಪ್ಪ, ಎಷ್ಟಕ್ಕೆ ತರಿಸ್ತೀಯ ಅಂತ ಕೇಳ್ತಾರೆ. ಇಷ್ಟಿಷ್ಟು ಆಗುತ್ತೆ ಅಂತ ಹೇಳ್ತೀನಿ. ಸೊ ಅದರಂತೆಯೇ ಮೈಸೂರಲ್ಲಿ ಏನು ಮೆಟೀರಿಯಲ್ಸು ಹೋಲ್ಸೇಲಾಗಿ ಕೊಡ್ತಾರೆ, ಅದೇ ಥರ ಒಂದು ಹೋಲ್ಸೇಲ್ ದರದಲ್ಲಿ ನಮಗೆ ಮೆಟೀರಿಯಲ್ಸ್ಗಳನ್ನು, ಶಾಲಾ ಪುಸ್ತಕಗಳು ಮತ್ತು ಜಾಮೆಟ್ರಿ ಮತ್ತು ಇನ್ನಿತರ ಅವರು ಬೇಕಾದಂಥ ಶಾಲಾ ಪರಿಕರಗಳನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಸೊ ನಾನು ಕೇಳಿದೆ, ಅದೆಂಗೆ ಗುರುವೇ ನಿನಗೆ ಲಾಭ ಇಲ್ಲದೆ ಈ ರೀತಿ ಮಾಡ್ತೀಯಲ್ಲ ಹೆಂಗೆ ಅಂತ ಕೇಳೋದಕ್ಕೆ, ಇಲ್ಲಪ್ಪ ನಾನು ದುಡ್ಡುಗೋಸ್ಕರ ಮಾಡ್ತಿಲ್ಲ, ನನ್ನದೊಂದು ಸೇವೆ ಸೇರ್ಕೊಳ್ಳಿ, ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಓದ್ತಕ್ಕಂಥ ಮಕ್ಕಳಿಗೆ ನಮ್ಮದು ಸಹ ಒಂದು ಸಣ್ಣ ಸೇವೆ ಸೇರಲಿ, ಅದಕ್ಕೋಸ್ಕರ ನಾನು ಮಕ್ಳಿಗೋಸ್ಕರ ನಾನು ತರಿಸ್ಕೊಡ್ತೀನಿ ಅಂತ ಹೇಳಿ, ತದನಂತರ ಇವಾಗ ನೋಡಿ ಅವರು ಎಷ್ಟು ಮೆಟೀರಿಯಲ್ ತರಿಸ್ತಿದ್ದಾರೆ ಅಂದರೆ ಭಾಳ ಖುಷಿ ಆಯಿತು. ಅವರ ಒಂದು ಸೇವೆ ನಿಜಕ್ಕೂ ಶ್ಲಾಘನೀಯ. ನೋಡಿ ಒಂದು ನಿಮಿಷ ನೋಡಿ, ಇದಿಷ್ಟು ನಮಗೆ ಇದಿಷ್ಟು ನಮ್ಮ ಏನು ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಶಾಲಾ ಮಕ್ಕಳಿಗೆ ಇಷ್ಟು ಶಾಲಾ ಪರಿಕರಗಳನ್ನು ತರಿಸಿರ್ತಾರೆ. ವೀಕ್ಷಣೆ ಮಾಡಿ. ಯಾವುದೇ ತರಹದ ಹಣದ ಒಂದು ಏನೋ ವ್ಯಾಪಾರದ ದೃಷ್ಟಿಯಿಂದ ನಮ್ಗೆ ಇಷ್ಟೊಂದು ಮೆಟೀರಿಯಲ್ಸ್ಗಳನ್ನ ತರಿಸಿಲ್ಲ, ಯಾಕಂದರೆ ಅವ್ರದ್ದು ಯಾವುದೇ ತರಹದ ಲಾಭವನ್ನು ಸಹ ಇಟ್ಕೊಂಡಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಇದು MS ದೊಡ್ಡಿ ಅಂದ್ಬಿಟ್ಟು ಶಾಲಾ ಮಕ್ಕಳಿಗೆ ಈಗಾಗಲೇ ಪ್ಯಾಕಿಂಗ್ ಮಾಡಿದ್ದಾರೆ. ಸೊ ಮತ್ತೊಂದು ಪ್ಯಾಕಿಂಗನ್ನು ಮಾಡಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಶಾಲಾ ಪರಿಕರಗಳನ್ನು ನಮ್ಮ ಸ್ನೇಹಿತರು ಬಾಲವರು ತರಿಸ್ಕೊಟ್ಟಿರ್ತಾರೆ. ಸೊ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಈ ಒಂದು ಫ್ಯಾನ್ಸಿ ಸ್ಟೋರ್ ಆ್ಯಂಡ್ ಏನು ಸ್ಟೇಷನರಿ ಎರಡೂ ಸಹ ನಾವು ಇಲ್ಲಿ ನಾವು ವೀಕ್ಷಣೆಯನ್ನು ಪಡೆಯಬಹುದು. ನಮ್ಮ ಸ್ನೇಹಿತರು ಭಾಳ ಖುಷಿ ಆಯಿತು. ಸೊ ನಮ್ಮ ಚಾನಲ್ ವತಿಯಿಂದ ಇವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಬ್ರದರ್. ನಿಮ್ಮ ಒಂದು ಸೇವೆ ನಮ್ಮ ಎಲ್ಲ ಶಾಲಾ ಮಕ್ಕಳುಗಳಿಗೆ ತಲುಪ್ತಾ ಇದೆ. ಸೊ ನಿಮ್ಮ ಒಂದು ಅಂಗಡಿಯೂ ಸಹ ಚೆನ್ನಾಗಿ ಇಂಪ್ರೂವ್ ಆಗಲಿ, ಚೆನ್ನಾಗಿ ಬೆಳೀಲಿ, ಚೆನ್ನಾಗೇ ವಾಸ್ತವಿಕವಾಗಿ ಎಲ್ಲ ಬರ್ತಕ್ಕಂಥ ಗ್ರಾಹಕರು ಇಲ್ಲಿಗೆ ಒಂದು ವಿಸಿಟ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋನ ಪ್ರಸಾರ ಮಾಡಿರ್ತೀನಿ. ಆಗ್ಬೋದಾ? ಓಕೆ, ಥ್ಯಾಂಕ್ ಯು ಬ್ರದರ್. ಸೊ ನಮ್ಮ ಕೌದಳ್ಳಿ ಎಂಟ್ರೆನ್ಸ್ ಆಗ್ತಾ ಇದ್ದಾಗೆ ಸೊ ನಾವು ಈ ಒಂದು ಫ್ಯಾನ್ಸಿ ಸ್ಟೋರು ವೀಕ್ಷಣೆ ಪಡಿಬೋದು. ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಿವೆ. ಸೊ ಆ ಒಂದು ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ, ನೋಡಿ ಇಲ್ಲಿ ಜೆ ಬೇಕ್ರಿ ಅಂತ ಇದೆ. ಸೊ ಬೇಕ್ರಿ ಆಪೋಸಿಟು. ಸೊ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ನೋಡಿ ನಿಮ್ಗೆ ಒಂದು ಹೋಲ್ಸೇಲ್ ದರದಲ್ಲಿ ನೋಡಿ ಇಲ್ಲಿ ನಿಮಗೆ ಶಾಲಾ ಪರಿಕರಗಳು, ನೋಟ್ಬುಕ್ಗಳು, ಜಾಮೆಟ್ರಿ, ಇನ್ನಿತರ ಮಕ್ಕಳಿಗೆ ಬೇಕಾದಂತಹ ಅಗತ್ಯ ಎಲ್ಲವನ್ನೂ ಸಹ ನೋಡಿ ಆಂಜನೇಯ ಫ್ಯಾನ್ಸಿ ಸ್ಟೋರು ಎಲ್ಲವನ್ನೂ ಸಹ ವಿತರಿಸ್ತಾರೆ. ಸೊ ನೀವು ಬೆಟ್ಟಕ್ಕೆ ಹೋಗ್ತಾ ಇರ್ತೀರ, ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇರ್ತಾರೆ, ನೀವು ಹೋಗ್ಬೇಕಾದ್ರೆ ಇಲ್ಲಿ ಒಂದು 4 ಬುಕ್ಕೋ ಇಲ್ಲಾಂದರೆ ಪೆನ್ಸಿಲೋ ನಿಮ್ಗೇನು ಸಿಗುತ್ತೆ, ನಿಮ್ಗೇನು ಅನಿಸುತ್ತೆ ಅದನ್ನು ತೆಗೆದುಕೊಂಡೋಗಿ ಸೊ ಮಕ್ಕಳಿಗೆ ನಿಮ್ಮ ಕೈಲಾದಂಥ ಸಣ್ಣ ಪುಟ್ಟ ಶಕ್ತಿ ಭಕ್ತಿಯನ್ನು ನೀಡಿ ಅಂತ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ. ಸೊ ಇಲ್ಲಿ ಸ್ಟೇಷನರಿ ಮಾತ್ರ ಅಲ್ಲ, ನಿಮಗೆ ಬೇಕಾದಂತಹ ಫ್ಯಾನ್ಸಿ ಐಟಮ್ಸ್ ಎಲ್ಲವೂ ಸಹ ಸಿಗುತ್ತೆ. ಸೊ ನಮ್ಮ ಸ್ನೇಹಿತರ ಒಂದು ಸೇವೆಯನ್ನು ಗುರುತಿಸ್ಬೇಕು ಅನಿಸ್ತು, ಆದ್ದರಿಂದ ಗುರುತಿಸಿದ್ದೀನಿ. ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು, ಪ್ರವಾಸಿಗರು ದಯವಿಟ್ಟು ನಮ್ಮ ಭಾಗದ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ನಿಮ್ಮ ಕೈಲಾದಂತಹ ಸಣ್ಣ ಪುಟ್ಟ ಸೇವೆಗಳನ್ನು ಸಲ್ಲಿಸಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಈ ವಿಡಿಯೋನ ಎಲ್ಲ ಭಕ್ತರೊಂದಕ್ಕೆ ಅರ್ಪಣೆಯನ್ನು ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು ಬ್ರದರ್. ನೀವು ಸರಿ, ಆಯಿತು.